ಸಚಿವ ಸಂತೋಷ್ ಲಾಡ್ ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ತರಹ ಮಾತನಾಡುತ್ತಿದ್ದರೆ ಅವರು ಸ್ವಲ್ಪ ಪ್ರಬುದ್ಧತೆಯಿಂದ ಮಾತನಾಡಲಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಸಂತೋಷ್ ಲಾಡ್ ಅವರು ರಾಮ ಮಂದಿರ ಕಟ್ಟಿದರೆ ಬಡತನ ನಿರ್ಮೂಲನೆ ಆಗೋಲ್ಲ ಎಂಬ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೋಶಿ, ಸಂತೋಷ್ ಲಾಡ್ ಸುಪ್ರೀಂ ಕೋರ್ಟ್ಗಿಂತ ಮೇಲೆ ಇದ್ದಾರಾ ಅಂತ ಪ್ರಶ್ನಿಸಿದರು. ಕಾಂಗ್ರೆಸ್ ನಾಯಕರಿಗೆ ಏನಾಗಿದೆ ಎಂಬುದು ಅರ್ಥವಾಗುತ್ತಿಲ್ಲ. ಮನುಷ್ಯನಿಗೆ ಶ್ರದ್ಧೆ, ಸ್ವಾಭಿಮಾನ ಮುಖ್ಯ. ಅಪಮಾನವನ್ನ ಯಾರೂ ಸಹಿಸೋಲ್ಲ. ಚರ್ಚ್, ಮಸೀದಿ ಕಟ್ಟುವುದರಿಂದ ಬಡತನ ನಿವಾರಣೆ ಆಗುತ್ತಾ ಅಂತ ಪ್ರಶ್ನಿಸಿದರು. ಇನ್ನು ಕಾಂಗ್ರೆಸ್ನವರ ಹೊಟ್ಟೆಯಲ್ಲಿ ಹಿಂದೂಗಳು ಹಾಗೂ ರಾಮನ ಬಗ್ಗೆ ಕಿಚ್ಚು ಏಕೆ? ಅವರು ಪ್ರಬುದ್ಧ ಹೇಳಿಕೆ ಏಕೆ ನೀಡುತ್ತಿದ್ದಾರೆ ಗೊತ್ತಾಗುತ್ತಿಲ್ಲ. ಹಿಂದೂ ವಿರೋಧ ನೀತಿಯನ್ನು ಕಾಂಗ್ರೆಸ್ ಹೊಂದಿದೆ ಅಂತ ಹರಿಹಾಯ್ದರು. ಇದೇ ವೇಳೆ ಹಳೆ ಹುಬ್ಬಳ್ಳಿ ಗಲಭೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಹಳೆ ಹುಬ್ಬಳ್ಳಿ ಗಲಭೆಕೋರರನ್ನ ಅಮಾಯಕರು ಅಂತ ಯಾರು ಹೇಳಿದ್ದು? ನ್ಯಾಯಾಲಯದಲ್ಲಿ ಸರ್ಕಾರ ಸರಿಯಾಗಿ ವಾದ ಮಂಡಿಸಿಲ್ಲ. ಪರೋಕ್ಷವಾಗಿ ಜಾಮೀನಿಗೆ ಸರ್ಕಾರ ಸಮ್ಮತಿ ನೀಡಿದೆ. ಆದರೆ ಮುಂದೆ ಇಂತಹ ಘಟನೆ ನಡೆದಾಗ ಅವರಿಗೆ ಗೊತ್ತಾಗುತ್ತದೆ ಅಂತ ಕಿಡಿಕಾರಿದರು. ಕೋರ್ಟ್ಗಿಂತ ಮೇಲಿದ್ದಾರೆ ಅವರು. ಆನಂತರ ನನಗೆ ಪ್ರಶ್ನೆ ಬಂದಿರೋದು, ಈ ಕಾಂಗ್ರೆಸ್ದವರೆಲ್ಲ ರಾಮನ ಬಗ್ಗೆ ಯಾಕೆ ಇಟ್ಸಿಟ್ಟಿದ್ದಾರೆ ಅಂತ ನನಗೆ ಅರ್ಥನಾಗಿಲ್ಲ. ಆಗೋಗಿದೆ, ಜನ ಸ್ವೀಕಾರ ಮಾಡ್ಯಾರ, ಜಗತ್ತು ಸ್ವೀಕಾರ ಮಾಡಿದೆ. ಅದಾದ ನಂತರ ಇವ್ರಿಗೆ ಏನಾಗಿದೆ ಅಂತ ಅರ್ಥ ಆಗ್ತಾಯಿಲ್ಲ. ಇವರ ಅಧಿನಾಯಕನಾದಂಥ ರಾಹುಲ್ ಗಾಂಧಿ ಅವರಿಗೆ ಏನಾಗಿದೆ ಅಂತ ನಂಗೆ ಅರ್ಥ ಆಗಿಲ್ಲ. ಮತ್ತು ರಾಹುಲ್ ಗಾಂಧಿ ಅವರು ಇವರು ಮಂತ್ರಿ ಮಾಡಿದ್ದಕ್ಕನೋ ಏನೋ ಸ್ವಲ್ಪ ರಾಹುಲ್ ಗಾಂಧಿ ಅವ್ರಂಗೆ ಅವ್ರು ಇತ್ತೀಚೆಗೆ ರಾಹುಲ್ ಗಾಂಧಿ ಹಂಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಹೇಳೋದು, ಸ್ವಲ್ಪ ಮೆಚ್ಯೂರ್ಡ್ ಆಗಿ ಮಾತಾಡ್ರಿ. ಇದಕ್ಕೇನು ಅರ್ಥ ಅದೇನು ಇದು ರಿಯಾಕ್ಷನ್ ಕೊಡ್ಲಿಕ್ಕೆ ಹೊರತಾನೆ ಅದು. ರಾಮ ಮಂದಿರ ಬಗ್ಗೆ ನೀವು ಮಾಡಬಾರ್ದು ಅಂತ ನೀವು ಮೊದಲು ಹೇಳಿದ್ರಿ. ಆಮೇಲಿಂದ ನಾವು ರಾಮ ಭಕ್ತರು ಅಂತ ಹೇಳ್ಕೊಂಡ್ರಿ. ಈಗ ರಾಮ ಮಂದಿರ ಆಗಿ ಹೋಗಿದೆ, ಯಾಕೆ ಮಾತಾಡ್ತಾರೆ ಅವ್ರು ಅರ್ಥ ಆಗ್ತಾಯಿಲ್ಲ ನನಗೆ. ರಾಮನ ಬಗ್ಗೆ ಇಷ್ಟು ಅವ್ರಿಗೆ ಯಾಕೆ ಸಿಟ್ಟಿದೆ ಅಂತ ಅನ್ನೋದು ನನಗೆ ನಿಜಕ್ಕೂ ಅರ್ಥ ಆಗಿಲ್ಲಪ್ಪ. ಐ ಆಮ್ ರಿಯಲಿ ಸರ್ಪ್ರೈಸ್. ಮತ್ತು ನಾ ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡ್ತಾಯಿಲ್ಲ. ಅವ್ರಿಗೆ ಏನು ಮನಸ್ಸಿನಾಗದ, ಅವ್ರಿಗೆ ಯಾಕೆ ಹಿಂಗೆ ಮಾತಾಡ್ತಾರೆ ಅವರು ಅಂತ ನನಗೆ ನಿಜಕ್ಕೂ ಅವರು ಈ ರೀತಿಯಾದಂಥ ಇಮ್ಮೆಚ್ಯೂರ್ಡ್ ಆದಂಥ ಹೇಳಿಕೆಯನ್ನು ಯಾಕೆ ಕೊಡ್ತಾ ಇದ್ದಾರೆ. ಈ ಹಿಂದೂಗಳ ಮೇಲೆ ಸಿಟ್ಟಿತ್ತು, ಓಕೆ, ಒಟ್ಟಾರೆ ನಿಮ್ದು ಯಾವಾಗಲೂ ಪ್ರಯಾರಿಟಿ ಆ್ಯಂಟಿ ಹಿಂದೂ, ನಿಮ್ದು ಯಾವಾಗಲೂ ಪಾಲಿಸಿನೇ ಆ್ಯಂಟಿ ಹಿಂದೂ ಇದೆ. ಆದರೆ ಆಗಿದೆ ಹೋಗಿದೆ. ನೀವು ಈಗ ಜನರ ಒಂದು ಅದಕ್ಕೆ ಅಭೂತಪೂರ್ವವಾದ ಬೆಂಬಲ ನೋಡಿ ನೀವು ಮೊದಲು ಹೋಗ್ತೀರಿ ಅಂದ್ರಿ, ಉದ್ಘಾಟನೆಗೆ ಹೋಗೋದಿಲ್ಲ ಅಂದ್ರಿ. ಆದರೆ ಇದೆಲ್ಲ ಅನಗತ್ಯವಾದಂಥ ಡಿಸ್ಕಷನ್ನು, ಇದೊಂದು ಅಪ್ರಬುದ್ಧವಾದಂಥ ಹೇಳಿಕೆ. ಹೀಗಾಗಿ ಇದಕ್ಕೆಲ್ಲ ಉತ್ತರ ಕೊಡೋದ್ರಾಗ ಅರ್ಥ ಇಲ್ಲ. ಸರ್, ಲೋಕಸಭಾ ಚುನಾವಣೆಗೆ ರಾಮ ಮಂದಿರದಿಂದ ಕಟ್ಟಿದ್ರಿಂದ ಬಡತನ ನಿರ್ಮೂಲನೆ ಆಗಲ್ಲ ಅಂತ ಪ್ರಶ್ನೆ ಸರ್. ಅವರು ಇವರು ಇಲೆಕ್ಷನ್ ಬಂದಾಗ ರಾಮನ ಅಲ್ಲಿ ಇದರಲ್ಲಿ ಎಲ್ಲಿ ಸಿದ್ದರಾಮಯ್ಯನವರು ಒಂದು ಕಡೆ ರಾಮ ಮಂದಿರ ಉದ್ಘಾಟನೆ ಮಾಡಿ ಭಾಷಣ ಮಾಡಿ ಬಂದಾರಲ್ಲ, ಯಾಕೆ ಮಾಡಿ ಬಂದಾರಂತ, ಅಲ್ಲಿ ಬಡತನ ನಿರ್ಮೂಲನೆ ಆಗ್ಯದಂತಾನೆ. ಇದು ಬಡತನ ಮನುಷ್ಯನಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರದ್ಧೆ, ಸ್ವಾಭಿಮಾನ ಇದು ಮುಖ್ಯ. ನೀವು 1 ಕೋಟಿ ರೂಪಾಯಿ ಕೊಟ್ಟು ಸಹಿತ ಯಾರಾದರೂ ಅಪಮಾನ ಮಾಡಿ ನಮ್ಮ ಮನೇಲಿ ಊಟ ಮಾಡಂದ್ರೆ ಮಾಡಲ್ಲ. ಸ್ವಾಭಿಮಾನ ಇದ್ದವನು. ಸ್ವಾಭಿಮಾನ, ಸ್ವದೇಶ ಅಭಿಮಾನ ಮತ್ತು ಇದರ ಜೊತೆಗೆ ಶ್ರದ್ಧೆ, ಇದರಿಂದ ನಮ್ಮ ಒಂದು ರೀತಿಯಲ್ಲಿ ಸಂಸ್ಕಾರ, ಸಾಂಸ್ಕೃತಿಕ ಪುನರುತ್ಥಾನ ಮತ್ತು ಇದು ಬಿಯಾಂಡ್ ಡೌಟ್ ಪ್ರೂವ್ ಆಗಿದೆ ಅಲ್ಲಿ ರಾಮ ಮಂದಿರ ಇತ್ತು ಅಂತ. ಮತ್ತು ಇದನ್ನೇನು ಸರ್ಕಾರದಿಂದ ನಾವು ಕಟ್ಟಿಲ್ಲ. ಅಲ್ಲಿ ಕಟ್ಟೋದ್ರಿಂದ ಇದಾಗತ್ತೆ ಅಂತಂದ್ರೆ ಇದೇ ಪ್ರಶ್ನೆ ಬೇರೆ ಯಾವುದಾದ್ರೂ ಸಮಾಜದವರಿಗೆ ಕೇಳಿದರೆ, ಚರ್ಚ್ ಕಟ್ಟೋದ್ರಿಂದ, ಮಸೀದಿ ಕಟ್ಟೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತೆ ಅಂತ ಕೇಳಿಲ್ಲ. ಅವಾಗ ಜನ ಉತ್ತರ ಕೊಡ್ತಾರೆ. ಅಂದರೆ ಎಷ್ಟು ಒಳಗೆ ಆಕ್ರೋಶ ತುಂಬಿದ ರಾಮ ಮಂದಿರ ಆಗಿದ್ದರ ಬಗ್ಗೆ 90% ಜನ ಸಂತೋಷ ಪಡಬೇಕಾದ್ರೆ ಹೊಟ್ಟೆಯಲ್ಲಿ ಎಷ್ಟು ವಿಷ ತುಂಬಿದೆ ಅಂತ ಇದರ ಮೇಲೆ ಅರ್ಥ ಆಗುತ್ತೆ ಅಷ್ಟೇ. ಸರಿ, ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಭಯದಿಂದ ಕಾಂಗ್ರೆಸ್ಸಿನ ಅಕೌಂಟ್ಗಳನ್ನು ಸೀಜ್ ಮಾಡ್ತಿದ್ದಾರೆ ಬಿಜೆಪಿ. ನೋಡ್ರಿ, ಅದ್ರ ಬಗ್ಗೆ ಆಲ್ರೆಡಿ ಅದು ಫಸ್ಟ್ ರಿಲೀಸ್ ಆಗಿದೆ. ಎರಡನೇದು ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸು 16 ಬಾರಿ ಹೋಗ್ಯದ. 16 ಬಾರಿ ಹೋಗಿ ಅವ್ರು ಅಪೀಲ್ ಹೋಗ್ಯಾರ. ಅಪೀಲ್ದಲ್ಲಿ ಫೇಲ್ ಆಗ್ಯದ. ಅದಾದ ನಂತರ ಡಿಮಾಂಡ್ ನೋಟಿಸ್ ಕಳಿಸ್ಯಾರ. ಪಾರ್ಷಿಯಲಿ ದುಡ್ಡು ತುಂಬಿದ್ದಾರೆ, ಪೂರ್ತಿ ದುಡ್ಡು ತುಂಬಿಲ್ಲ. ಹೀಗಾಗಿ ರೆಗ್ಯುಲರ್ ಪ್ರೊಸೆಸ್ದಲ್ಲಿ ಮಾಡಿದರು. ಆದರೆ ಅದನ್ನ ನಂತರ ರಿಲೀಸು ಮಾಡಿದ್ದಾರೆ.
ಕಾಂಗ್ರೆಸ್ ಪಾರ್ಟಿ ಮೊದಲ ತನ್ನ ಜನರನ್ನ ತನ್ನ ಕಡೆ ಉಳಿಸ್ಕೊಳ್ಳಿ, ತಮ್ಮ ಲೀಡರ್ಸನ್ನು. ಕಾಂಗ್ರೆಸ್ ಪಾರ್ಟಿಯೊಳಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಜನ ತಯಾರಾಗಿ ನಿಂತಿದ್ದಾರೆ. ಈ ರಾಹುಲ್ ಗಾಂಧಿಯವರು ಏನು ಮಾತಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯನವರು, ನಮ್ಮ ಲಾಡ್ ಅವರು ಮಾಡ್ತಾರಲ್ಲ, ಇದನ್ನು ನೋಡಿ ತಲೆ ಕೆಟ್ಬಿಟ್ಟದು ಮಂದಿಗೆ. ಇವ್ರೇನಪ್ಪ ಇವತ್ತೇನು ವಾಸ್ತವಿಕತೆ ಇದೆ ಅದನ್ನು ಅರ್ಥನ ಮಾಡ್ಕೊಳ್ಳಾರ್ದು ಏನೇನೋ ಮಾತಾಡ್ತಾರೆ, ಇವ್ರ ಜೊತೆ ಇದ್ದರೂ ಉದ್ಧಾರ ಆಗೋದಿಲ್ಲ ಅಂತ. ಅದಕ್ಕೆ ಕಾಂಗ್ರೆಸ್ಸಿನ ಭಯದಿಂದ ಅಂತ ಅನ್ನಿಸೋ ಒಂದು ಬಹುದೊಡ್ಡ ಹಾಸ್ಯಾಸ್ಪದ. ಕಾಂಗ್ರೆಸ್ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವತ್ತು ಬಡ್ದಾಡ್ತಾ ಇದೆ. ದೇ ಆರ್ ಫೈಟಿಂಗ್ ಫಾರ್ ದರ್ ಎಕ್ಸಿಸ್ಟೆನ್ಸ್. ಕರ್ನಾಟಕದ ಬಗ್ಗೆ ನನಗೀಗ ಸದ್ಯಕ್ಕೆ ಯಾವುದೂ ಅದು ವಿಷಯ ಗೊತ್ತಿಲ್ಲ. ಕಮಲ್ನಾಥ್ ಅವ್ರದ್ದು ಸುದ್ದಿಗಳು ಸಾಕಷ್ಟು ಬರ್ತಾ ಇದೆ, ಯಾವುದೂ ಇನ್ನೂ ಫೈನಲ್ ಆಗಿಲ್ಲ. ಶಾಲೆ ಕಾಲೇಜುಗಳಲ್ಲಿ ಧಾರ್ಮಿಕ ಆಚರಣೆಗಳನ್ನ ಮಾಡಬಾರ್ದಂತ ಆದೇಶ ಹೊರಟಿದೆ ಸರ್ಕಾರ. ಇವತ್ತೇನಾಗಿದೆ, ವಸತಿ ಶಾಲೆಗಳಲ್ಲಿ ಕುವೆಂಪು ಅವ್ರದ್ದು ಜ್ಞಾನ ದೇಗುಲ ಕೈ ಮುಗಿದು ಒಳಗೆ ಬಾ ಅಂತ ಏನಿತ್ತಲ್ಲ, ಅದನ್ನ ಅಳಿಸಿ ಹಾಕಿ ಜ್ಞಾನ ದೇಗುಲ ಧೈರ್ಯವಾಗಿ ಪ್ರಶ್ನಿಸುವಂತ ಬರೆದಾಗ್ತಾ ಇದೆ. ಅಂದ್ರೆ ಸಂಪೂರ್ಣವಾಗಿ ಹಿಂದೂ ಆಚರಣೆಗಳನ್ನು ಅಥವಾ ಹಿಂದುತ್ವದ ದೇವತೆಗಳನ್ನು ಟೀಕೆ ಮಾಡೋದು ಸರ್ಕಾರದ ಉದ್ದೇಶ. ನೋಡಿ, ಸರ್ಕಾರದ ಜ್ಞಾನ ದೇಗುಲದ್ದು ಕೈ ಮುಗಿದು ಒಳಗೆ ಬಾ, ಇದ್ರಾಗ ಏನು ತಪ್ಪದ ಹೇಳ್ರಿ. ಸರ್ಕಾರ ಎಷ್ಟು ಒಂದು ಮುಟ್ಟಾಳತನದಿಂದ ವರ್ತಿಸ್ತಾ ಇದೆ ಮತ್ತು ಅಪೀಸ್ಮೆಂಟಿನ ಒಂದು ಪರಾಕಾಷ್ಠೆಯನ್ನು ತಲುಪಿದ್ದಾರೆ, ಹೈಟ್ ಆಫ್ ಅಪೀಸ್ಮೆಂಟ್ ತಲುಪಿದ್ದಾರೆ ತುಷ್ಟೀಕರಣದ್ದು ಅಂತ ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ. ಮತ್ತು ಕುವೆಂಪು ಅವರ ಒಂದು ಇದೆ, ಕುವೆಂಪು ಅವ್ರಿಗೂ ಅಪಮಾನ ಇದೆ. ಅಂದರೆ ಕುವೆಂಪು ನಿಮ್ಮ ಪ್ರಕಾರ ಜಾತ್ಯತೀತ ಆಗಿರಲಿಲ್ವ? ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಹಿಂದೂ ವಿರೋಧಿಯಾಗಿದೆ ಅಂತನ್ನೋದು ಇದೇ ಆಧಾರದ ಮೇಲೆ ಸ್ಪಷ್ಟ ಆಗುತ್ತೆ. ತುಷ್ಟೀಕರಣವನ್ನು ಯಾವ ಪ್ರಮಾಣಕ್ಕೂ ಮಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಬಹುತೇಕ ಇವತ್ತು ವಿಧಾನ ಪರಿಷತ್ನಲ್ಲೂ ಚರ್ಚೆ ಆಗುತ್ತೆ. ಈ ಹಳೆ ಹುಬ್ಳಿ ಕೇಸ್ ಏನಾಗಿದೆ ಸರ್, ಎಲ್ರಿಗೂ ಜಾಮೀನು ಸಿಕ್ತು, ಸಂಭ್ರಮಾಚರಣೆ ಮಾಡಿದೆ. ನಾನು ಅದಕ್ಕೆ ಆಲ್ರೆಡಿ ಹೇಳಿದ್ದೀನಿ. ಇವರು ಮೊದಲಿನಿಂದ ಬಂದಾಗಿನೂ ಅವ್ರಿಗೆ ಬಿಡಬೇಕು, ಅವ್ರಿಗೆ ರಿಲೀಫ್ ಕೊಡಬೇಕು ಅಂತ ಅನ್ನೋದು ಪತ್ರ ವ್ಯವಹಾರಗಳು ನಡೆಸಿತು. ಮಂತ್ರಿಗಳು ಪತ್ರ ಬರೆದಿದ್ದರು, MLAಗಳು ಪತ್ರ ಬರೆದಿದ್ದರು. ಇವ್ರಿಗೆ ಆ್ಯಸ್ ಯೂಶ್ವಲ್ ಮತ್ತು ತುಷ್ಟೀಕರಣದ ಒಂದು ರಾಜಕಾರಣದ ದೃಷ್ಟಿಯಿಂದ ಅವರು ಅಮಾಯಕರು, ಅವ್ರು ಬಿಡಬೇಕು. ಅಮಾಯಕರನ್ನು ನೀವು ಯಾರು ತೀರ್ಮಾನ ಮಾಡೋರು? ಪೊಲೀಸರಂತೂ ಸರ್ಕಾರ ಬಂದಾಗ ಅದೇ ಪೊಲೀಸರೇ. ಇಲ್ಲಿದ್ದಂಥ ನೀವು ಬಂದ ಮೇಲೆ ಎಲ್ಲೋ ಒಬ್ಬೊಬ್ಬರನ್ನ CPIನ ಮತ್ತೊಂದು PIನ ಬದಲಾವಣೆ ಮಾಡಿರ್ಬೋದು, ಆದರೆ ಅದೇ ಪೊಲೀಸರು ಅವರೇ ಹಿಡಿದು ಹೊಡೆದಿದ್ದಾರೆ. ಅವತ್ತಿನ ಕಮಿಷನರ್ ಕಾರ್ ಮೇಲೆ ಅಟ್ಯಾಕ್ ಮಾಡಿದರು, ಕಮಿಷನರ್ ಮೇಲೆ ಅಟ್ಯಾಕ್ ಮಾಡಿದರು, ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಅಟ್ಯಾಕ್